ಅಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ಕಬ್ಬಿನ ಮರಿಗಳ ಸಂಖ್ಯೆಯೂ ಕಡಿಮೆ ಆಗತ್ತೆ, ಹಾಗೂ ಅಲ್ಲಿ ವ್ಯವಸ್ಥಿತವಾಗಿ ಕಬ್ಬಿನ ಬೆಳವಣಿಗೆ ಆಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ನಮ್ಮ ಕಬ್ಬು ಕೃಷಿಯಲ್ಲಿ ಉತ್ಪಾದನೆಯೂ ಕಡಿಮೆ ಆಗತ್ತೆ. ಕಬ್ಬು ಕೃಷಿಯಲ್ಲಿ ಉತ್ಪಾದನೆಯನ್ನು ತಾವು ಹೆಚ್ಚು ಮಾಡಲು ಕಬ್ಬಿನ ಅಂತರವನ್ನು, ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ವ್ಯವಸ್ಥಿತವಾಗಿ ಇಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ನಾವು ಯಾವ ತರಹ ಇಡಬೇಕು ಅದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ನಾವು ವ್ಯವಸ್ಥಿತವಾಗಿ ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ಇಟ್ಟರೆ ನಮಗೆ ತುಂಬಾನೇ ಚೆನ್ನಾಗಿ ಕಬ್ಬಿನ ಮರಿಗಳ ಬೆಳವಣಿಗೆಯೂ ಆಗುತ್ತೆ. ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಕಬ್ಬಿನ ಮರಿಗಳು ಚೆನ್ನಾಗಿ ಬರ್ಬೇಕಂದ್ರೆ ಕಬ್ಬಿನ ಮರಿಗಳಿಗೆ ಸ್ಪೇಸು ಬೇಕಾಗತ್ತೆ, ಜಾಗವು ಚೆನ್ನಾಗಿ ಬೇಕಾಗತ್ತೆ. ಅದರ ಸಲುವಾಗಿ ತಾವು ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದ್ರೆ ಆ ಕಬ್ಬಿನ ಮರಿಗಳು ತುಂಬಾನೇ ಚೆನ್ನಾಗಿ ಅಲ್ಲಿಂದ ಬರ್ತವೆ. ಈಗ ಸಪೋಸ್ ನೀವು ಎರಡು ಕಬ್ಬಿನ ಸಸಿಗಳನ್ನ ತುಂಬಾನೇ ಅಂತರ ಕಡಿಮೆ ಇಟ್ಟಿದ್ದಲ್ಲಿ ಕಬ್ಬಿನ ಮರಿಗಳು ವ್ಯವಸ್ಥಿತವಾಗಿ ಬೆಳೆಯುವುದಿಲ್ಲ. ಕಬ್ಬಿನ ಮರಿಗಳ ಬೆಳವಣಿಗೆಗಾಗಿ ಹಾಗೂ ನಾವು ಬಳಸುವ ರಸಗೊಬ್ಬರಗಳು ಹಾಗೂ ನಾವು ಬಳಸುವ ಟಾನಿಕ್ಗಳು ವ್ಯವಸ್ಥಿತವಾಗಿ ಅಲ್ಲಿ ರಿಸಲ್ಟ್ ಕೊಡ್ಬೇಕಂದ್ರೆ ಸ್ಪೇಸಿಂಗ್, ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಕಬ್ಬಿನ ಸಸಿಗಳ ನಡುವಿನ ಅಂತರ ಚೆನ್ನಾಗಿತ್ತು ಅಥವಾ ವ್ಯವಸ್ಥಿತವಾಗಿತ್ತು ಅಂದ್ರೆ ನಮಗೆ ತುಂಬಾನೇ ಚೆನ್ನಾಗಿ ನಮ್ಮ ಕೃಷಿ ಚಟುವಟಿಕೆಗಳನ್ನ ನಾವು ಮಾಡಬಹುದು. ರಸಗೊಬ್ಬರವನ್ನು ಹಾಕುವುದಾಗಲಿ ಅಥವಾ ಸ್ಪ್ರೇಯನ್ನ ಮಾಡುವುದಾಗಲಿ, ಅದರ ಜೊತೆಗೆ ಡ್ರೆಂಚಿಂಗ್ ಅನ್ನ ಮಾಡ್ತೀವಿ. ಈ ತರಹ ಹಲವಾರು ಚಟುವಟಿಕೆಗಳನ್ನ ನಾವು ವ್ಯವಸ್ಥಿತವಾಗಿ ಮಾಡಬಹುದು. ಹಾಗೂ ಇದರಿಂದ ಏನಾಗತ್ತೆ, ನಮ್ಮಲ್ಲಿ ಏರ್ ಸರ್ಕ್ಯುಲೇಷನ್ ಅಂತ ಇರುತ್ತೆ. ಕಬ್ಬು ಕೃಷಿಯಲ್ಲಿ ಏರ್ ಸರ್ಕ್ಯುಲೇಷನ್ ಆಗಲು ತುಂಬಾನೇ ಇಂಪಾರ್ಟೆಂಟು. ಸ್ಪೇಸಿಂಗ್ ಇದು ತುಂಬಾನೇ ಇಂಪಾರ್ಟೆಂಟು. ಇಲ್ಲಿಂದನೇ ನಮ್ಮ ಕೃಷಿ ಸ್ಟಾರ್ಟ್ ಆಗತ್ತೆ. ಅದರ ಸಲುವಾಗಿ ಸ್ಪೇಸಿಂಗ್ ಮೇಂಟೈನ್ ಮಾಡುವುದು ತುಂಬಾನೇ ಮಹತ್ವದಾಗಿದೆ. ನಿಮ್ಮ ಕಬ್ಬು ಕೃಷಿಯಲ್ಲಿ 3 ಫೂಟ್ ಸಾಲು ಇದ್ದಲ್ಲಿ ತಾವು ಏನು ಮಾಡಬೇಕು, ಎರಡು ಸಾಲುಗಳ ನಡುವಿನ ಅಂತರ 3 ಫೂಟ್ ಇದ್ದಲ್ಲಿ ತಾವು ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ತಾವು 2 ಫೂಟನ್ನ ಇಡಬೇಕು. ಆಮೇಲೆ ಎರಡು ಸಾಲುಗಳ ನಡುವಿನ ಅಂತರ 4 ಫೂಟ್ ಇದ್ದಲ್ಲಿ ತಾವು ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ತಾವು 1 ಫೂಟು 9 ಇಂಚು ಈ ತರಹ ಈ ಅಂತರವನ್ನ ಮೇಂಟೈನ್ ಮಾಡಬೇಕು. ಆಮೇಲೆ ಎರಡು ಸಾಲುಗಳ ನಡುವಿನ ಅಂತರವು 5 ಫೂಟ್ ಇದ್ದಲ್ಲಿ ತಾವು ಏನು ಮಾಡಬೇಕು, ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ತಾವು 1 ಫೂಟು 6 ಇಂಚು ಈ ತರಹ 1.5 ಫೂಟು ಇಡಬೇಕು. ಈ ತರಹ ತಾವು ಈ ಸ್ಪೇಸಿಂಗ್ ಅನ್ನ, ಈ ಅಂತರವನ್ನ ಮೇಂಟೈನ್ ಮಾಡಬೇಕು. ಏನಾಗತ್ತೆ, ನಾವು ಒಂದು ಜಾಗದಲ್ಲಿ ವ್ಯವಸ್ಥಿತವಾಗಿ ಅಂತರವನ್ನ ಮೇಂಟೈನ್ ಮಾಡ್ತೀವಿ, ಹಾಗೂ ಮತ್ತೊಂದು ಜಾಗದಲ್ಲಿ ವ್ಯವಸ್ಥಿತವಾಗಿ ಅಂತರ ಮೇಂಟೈನ್ ಮಾಡುವುದಿಲ್ಲ. ಈ ಅಂತರ ಮೇಂಟೈನ್ ತಾವು ವ್ಯವಸ್ಥಿತ ಮಾಡಿದ್ದಲ್ಲಿ ತಮಗೆ ಕಬ್ಬಿನ ತೂಕ ಚೆನ್ನಾಗಿ ಬರುತ್ತೆ, ಹಾಗೂ ಒಳ್ಳೆಯ ಕಬ್ಬಿನ ಮರಿಗಳು ಬರ್ತವೆ. ಅಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ಕಬ್ಬಿನ ಮರಿಗಳ ಸಂಖ್ಯೆಯೂ ಕಡಿಮೆ ಆಗತ್ತೆ, ಹಾಗೂ ಅಲ್ಲಿ ವ್ಯವಸ್ಥಿತವಾಗಿ ಕಬ್ಬಿನ ಬೆಳವಣಿಗೆ ಆಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ನಮ್ಮ ಕಬ್ಬು ಕೃಷಿಯಲ್ಲಿ ಉತ್ಪಾದನೆಯೂ ಕಡಿಮೆ ಆಗತ್ತೆ. ಕಬ್ಬು ಕೃಷಿಯಲ್ಲಿ ಉತ್ಪಾದನೆಯನ್ನು ತಾವು ಹೆಚ್ಚು ಮಾಡಲು ಕಬ್ಬಿನ ಅಂತರವನ್ನು, ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ವ್ಯವಸ್ಥಿತವಾಗಿ ಇಡಬೇಕು. ಈ ತರಹ ನಾವು ಹೇಳಿದ ಹಾಗೆ ತಾವು ತಮ್ಮ ಕಬ್ಬಿನ ಸಾಲುಗಳ ನಡುವಿನ ಅಂತರ ಯಾವ ತರ ಇರುತ್ತಲ್ಲ, ಆ ಆಧಾರದ ಮೇಲೆ ತಾವು ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ಮೇಂಟೈನ್ ಮಾಡಿ. ಒಂದು ಕಬ್ಬಿನ ಸಸಿಗೆ ಎಷ್ಟು ಮರಿಗಳ ಸಂಖ್ಯೆ ಇರಬೇಕು ಇದರ ಡೀಟೇಲ್ ಅನ್ನು ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ಅದನ್ನ ತಾವು ನೋಡಿ, ಹಾಗೂ ಆ ತರಹ ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಮೇಂಟೈನ್ ಮಾಡಿ. ಎರಡು ಸಾಲುಗಳ ನಡುವಿನ ಅಂತರ ಯಾವ ತರ ಇರುತ್ತೆ ಅದರ ಆಧಾರದ ಮೇಲೆ ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಮೇಂಟೈನ್ ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.